ಅಧಿಕಾರದ ಪಗಡೆಯಾಟ ನಿಂತಿಲ್ಲ. ಗದ್ದುಗೆ ಏರೋಕೆ ಒಂದು ವನ ರಣತಂತ್ರ ಹೆಣಿತಾ ಇದ್ರೆ ಪಟ್ಟ ಬಿಟ್ಟು ಕೊಡದಿರೋಕೆ ಮತ್ತೊಂದು ವನ ಪಟ್ಟು ಹಿಡಿದು ಕುಳಿತಿದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಆಡಿದಂತಹ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಕಿಚ್ಚನ್ನ ಹೊತ್ತಿಸಿದೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಯತೀಂದ್ರ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಯಾವಾಗ ಯತೀಂದ್ರ ಈ ಮಾತುಗಳನ್ನಾಡಿದ್ರು ಡಿಸಿಎಂ ವನದ ಶಾಸಕರು ಕೂಡ ಹೇಳಿಕೆಗಳನ್ನ ನೀಡೋಕೆ ಆರಂಭಿಸಿದ್ದಾರೆ. ಕಾಂಗ್ರೆಸ್ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಮೊದಲು ಹೇಳಿದ್ದು ನಾನು, ಈಗಲೂ ಆ ಮಾತಿಗೆ ಬದ್ಧ. ಈಗ ಡಿಕೆಶಿ ಮುಖ್ಯಮಂತ್ರಿ ಆಗ್ಲೇಬೇಕು. 2.5 ವರ್ಷ ಆದ್ಮೇಲೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರೆ ಅನ್ನೋ ಬಗ್ಗೆ ನಮಗೂ ಮಾಹಿತಿ ಬಂದಿದೆ. ಹೈಕಮಾಂಡ್ ಎಂಟ್ರಿ ಆಗ್ಲೇಬೇಕು. ಅವ್ರಿಗೆ ಏನಾದ್ರೂ ಮಾತು ಕೊಟ್ಟಿದ್ದೀರಾ, ಕೊಟ್ಟಿಲ್ವಾ ಅನ್ನೋ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ಲೇಬೇಕು, ಅಥವಾ ಸಿದ್ದರಾಮಯ್ಯ ಅವರಾದ್ರೂ ಸ್ಪಷ್ಟನೆಯನ್ನ ನೀಡಲೇಬೇಕು. ನಾನು ಯಾರಿಗೂ ಈ ಮಾತನ್ನ ಕೊಟ್ಟಿಲ್ಲ, 5 ವರ್ಷ ಮುಂದುವರಿತೇನೆ ಎಂದಾದ್ರೂ ಹೇಳಿ, ಇಲ್ಲವಾದ್ರೆ ಗೊಂದಲ ಉಂಟಾಗ್ಲಿದೆ. ಈಗ ಇದರ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಈಗ ಎಲ್ಲಾ ಸಮುದಾಯಗಳನ್ನ ಒಟ್ಟಾಗಿ ಕರೆದುಕೊಂಡು ಹೋಗ್ಬೇಕಿದೆ. ಕ್ಲಾರಿಟಿ ಕೊಡದೆ ಹೋದ್ರೆ ಪಾರ್ಟಿಗೆ ಡ್ಯಾಮೇಜ್ ಆಗ್ಲಿದೆ ಅಂತ ಶಾಸಕ ಬಸವರಾಜ್ ಅವರು ಹೇಳಿದ್ದಾರೆ. ಆದ್ರೆ ಇಷ್ಟೆಲ್ಲ ರಂಪಾಟ ಆಗ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಮಾತ್ರ ರಿಯಾಕ್ಷನ್ ಕೊಟ್ಟಿಲ್ಲ ಹಾಗೂ ಪುತ್ರನ ಮಾತಿಗೆ ಕಡಿವಾಣ ಹಾಕದೆ ಇರುವುದು ಈಗ ಹಿರಿಯ ಕಾಂಗ್ರೆಸ್ಸಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.